ಅನಾಲೋಚ್ಯಾಪಿ ಅಜ್ಞಾನಂ ಈಶಾದನ್ಯತ್ರ ಸರ್ವದಾ ಸಮಸ್ತ ವಸ್ತು ವಿಷಯಂ ಸಾಲಕ್ಷ್ಮೀರ್ಮೇ ಪ್ರಸೀದದು. ಎಲ್ಲ ವಸ್ತುಗಳ ಜ್ಞಾನ ಏಕಕಾಲಕ್ಕಿರೋದಿದೆಯಲ್ಲ, ಇದು ಮಾತಾಡೋದಕ್ಕೆ ಸುಲಭ. ಇದು ಎಷ್ಟು ಕಷ್ಟ ಇದೆ ಅಂತ ನೀವು ಸ್ವಲ್ಪ ಆಲೋಚನೆ ಮಾಡಿ. ಲಕ್ಷ್ಮೀದೇವಿಗೆ ಎಲ್ಲ ಪದಾರ್ಥಗಳ ಜ್ಞಾನ ಆಲೋಚನೆ ಮಾಡದಿರಲಿ ಯಾವಾಗಲೂ ಇರುತ್ತದೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಅದನ್ನೇ ಯಾದವಾರ್ಯರು ತಮ್ಮ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ. ಆದರೆ ಇದು ಹೇಗಿರಬಹುದು ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಇಮ್ಯಾಜಿನ್ ಮಾಡಿ ನೋಡಿ. ಅಂದರೆ ಮಹತ್ವ ಏನು ಅವರದು ಅಂತ ಗೊತ್ತಾಗ್ತದೆ. ಪ್ರವಚನದ ಕಡೆಗೆ ನಿಮಗೆ ಗಮನ ಇದೆ. ಏನೋ ಇಮ್ಯಾಜಿನ್ ಮಾಡಿರಿ ಅಂತ ಇವರಂದರು. ಏನು ಇಮ್ಯಾಜಿನ್ ಮಾಡು ಅಂತಾರೆ ಅಂತ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದೀರಿ. ನಿಮ್ಮ ಮನೆ ಕಡೆಗೆ ಲಕ್ಷ್ಯ ಇಲ್ಲ. ಇನ್ನೊಂದು 5 ನಿಮಿಷ ಆಮೇಲೆ ಲಕ್ಷ್ಯ ಶುರುವಾಗ್ತದೆ. ಮನೆ ಕಡೆಗೆ ಲಕ್ಷ್ಯ ಇಲ್ಲ. ನಿಮಗೇನೇನೋ ಆಫೀಸ್ಗಳಲ್ಲಿ 1008 ಸಮಸ್ಯೆಗಳಿವೆ, ಅಥವಾ ಬೇಕಾದಷ್ಟು ಲಾಭಗಳು ಆಗಿರ್ಬೋದು. ಆದರೆ ಆ ಕಡೆಗೆ ಗಮನ ಇಲ್ಲ. ಈಗ ಈ ಕ್ಷಣಕ್ಕೆ ಎಲ್ಲ ಮರೆತಿರ್ತೀರಿ. ಪ್ರವಚನ ಚೆನ್ನಾಗಿ ಅರ್ಥ ಆಗ್ತದೆ, ಕೇಳ್ತೀರಿ. ಅಲ್ಲಿ ಕೆಲಸ ಮಾಡುವಾಗ ಅದರ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತೀರಿ, ಅದು ಸರಿಯಾಗಿ ಕೆಲಸ ನಡೀತದೆ. ಏಕಕಾಲಕ್ಕೆ ನಿಮಗಿರುವ 108 ನಾನಾ ವಿಧವಾದ ವಿಚಿತ್ರವಾದ ಏನೇನೋ ವಿಚಾರಗಳು, ಯಾರ್ಯಾರೋ ಆಡಿದ ಮಾತುಗಳು, 1000 ಜನ ನಿಮ್ಮನ್ನು ಬೈದಿರ್ಬೋದು, ಅಂದಿರ್ಬೋದು, ಆಡಿರ್ಬೋದು, ಅಥವಾ ಹೊಗಳಿರ್ಬೋದು. ಅವೆಲ್ಲವೂ ಏಕಕಾಲಕ್ಕೆ ನಿಮ್ಮ ಕಿವಿಯಲ್ಲಿ ಕೇಳಿಸ್ತಾ ಇದ್ದರೆ, ನೀವು ಎಂದೆಂದೋ ಎಲ್ಲೆಲ್ಲಿಯೋ ಏನೇನೋ ನೋಡಿದ್ದೆಲ್ಲ ಇಲ್ಲಿ ಕಾಣಿಸ್ತಾ ಇದ್ದರೆ ಏನಾಗ್ತದೆ ಹೇಳ್ರಿ ನಿಮ್ಮ ಪರಿಸ್ಥಿತಿ? ನಾವೊಬ್ಬರೇ ಕಾಣಿಸ್ತಾ ಇಲ್ಲ, ನೀವು ಏನೇನು ನೋಡಿರೋ ಎಲ್ಲ ಈಗ ಕಾಣಿಸ್ತಾ ಇದೆ. ಅಥವಾ ಜಗತ್ತಿನೊಳಗೆ 1000 ಪದಾರ್ಥಗಳು ಏಕಕಾಲಕ್ಕೆ ನಿಮಗೆ ಕಾಣಿಸ್ತಾ ಇವೆ, ಎಲ್ಲ ಕೇಳಿಸ್ತಾ ಇದೆ, ಎಲ್ಲ ವಾಸನೆ ಬರ್ತಾ ಇದೆ. ಹೊಲಸು ವಾಸನೆಯೂ ಬರ್ತಾ ಇದೆ, ಒಳ್ಳೆಯ ವಾಸನೆಯೂ ಬರ್ತಾ ಇದೆ ಏಕಕಾಲಕ್ಕೆ. ಸಂಪಿಗೆ ಹೂವಿನ ವಾಸನೆಯೂ ಬರ್ತದೆ, ಇನ್ಯಾವುದೋ ಅತಿ ಹೊಲಸಾದ ಕೊಳತ ಚರಂಡಿಯ ವಾಸನೆಯೂ ಬರ್ತದೆ ಏಕಕಾಲಕ್ಕೆ. ಏನು ಗತಿ? ಸಕಲ ಪದಾರ್ಥಗಳ ಜ್ಞಾನ ಏಕಕಾಲಕ್ಕೆ ಇರೋದು ಅಂದರೆ ಬಹಳ ಕಷ್ಟ. ತಲೆ ಒಡೆದು ಹೋಗ್ತದೆ. ಒಂದನ್ನು ನೋಡ್ತೇವೆ, ಇನ್ನೊಂದನ್ನು ಮರಿತೇವೆ. ಹೀಗೊಂದು ವ್ಯವಸ್ಥೆ ದೇವರು ಮಾಡಿದ್ದಾನೆ ಅಂತ ಅನ್ನೋದಕ್ಕೆ ನಾವು ಸುಖವಾಗಿ ಬದುಕಿದ್ದೇವೆ. ಏಕಕಾಲಕ್ಕೆ ಎಲ್ಲವನ್ನೂ ನಾವು ತಿಳಿದುಕೊಳ್ಳುವ ಪರಿಸ್ಥಿತಿ ಬಂದರೆ ಬಹಳ ಕಷ್ಟ. ಆದರೆ ಇದು ನಮಗಷ್ಟೇ ಕಷ್ಟ. ವಾಯುದೇವರಿಗೆ, ಲಕ್ಷ್ಮೀದೇವಿಗೆ, ಪರಮಾತ್ಮನಿಗಂತೂ ಸರಿಯೇ ಸರಿ, ಏನೂ ಕಷ್ಟ ಇಲ್ಲ. ಏಕಕಾಲಕ್ಕೆ ಸಕಲ ವಸ್ತುಗಳ ಜ್ಞಾನ ಅವರಿಗಿದ್ದರೂ ಯಾವ ಕನ್ಫ್ಯೂಷನ್ ಅವರಿಗೆ ಆಗುವುದಿಲ್ಲ. ಏಕಕಾಲಕ್ಕೆ 1000 ಜನ 1000 ಮಾತಾಡ್ತಾ ಇದ್ದರೆ ಏನು ನಾವು ಪ್ರತಿಸ್ಪಂದನೆ ಮಾಡಬೇಕು, ಏನು ಉತ್ತರ ಕೊಡಬೇಕು, ಯಾರಿಗೇನು ಸಮಸ್ಯೆಯನ್ನು ಬಗೆಹರಿಸಬೇಕು? ಒಬ್ಬರಾದ ಮೇಲೆ ಒಬ್ಬರು ಬನ್ನಿ ಅಂತೀವಿ. ಏನು ನೀವು ಮಾತಾಡೋದು ಬೇಡ, ಕೇಳೋದು ಬೇಡ, ಹೇಳೋದು ಬೇಡ, ಸುಮ್ಮನೆ ಮಂತ್ರಾಕ್ಷತೆ ತೊಗೊಳ್ಳೋದಕ್ಕೆ ಬರೋದಾದರೆ ಸಾಲಾಗಿ ಬನ್ನಿ, ಕ್ಯೂ ಒಳಗೆ ಬನ್ನಿ ಅಂತ ಹೇಳ್ತೀವಿ. ಒಬ್ಬರಾದ ಮೇಲೆ ಒಬ್ಬರು ತೆಗೆದುಕೊಳ್ಳಿ. ಏಕಕಾಲಕ್ಕೆ 10 ಜನ ತೆಗೆದುಕೊಂಡ್ರೆ ಕೊಡಲಿಕ್ಕಾಗೋದಿಲ್ಲ ಅಂತ. ನೀವೇನು ಮಾತಾಡೋದಿಲ್ಲ ಏನೋ ಪಾಪ, ನಿಮ್ಮಷ್ಟಕ್ಕೆ ನೀವು ಹೋಗ್ತಾ ಇರ್ತೀರಿ. ಸುಮ್ಮನೆ ಹೋಗ್ತಾ ಇರೋರಿಗೆ ಕೈಯಲ್ಲಿ ಮಂತ್ರಾಕ್ಷತೆ ಹಾಕಬೇಕಾದ್ರೆ ಕ್ಯೂ ಬೇಕು, ಇಲ್ಲದೇ ಇದ್ದರೆ ಆಗುವುದಿಲ್ಲ. ಅನಂತ ಜನ ತಲೆಗೆ ಬಂದಂತಹ ಪ್ರಶ್ನೆಗಳನ್ನು ಕೇಳೋದು, ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳೋದಷ್ಟೇ ಅಲ್ಲ, ಅವರು ಹೇಳಲಿ ಹೇಳದೇ ಇರಲಿ ಅವರ ದೇಹೇಂದ್ರಿಯಾದಿಗಳಲ್ಲಿ ಇರಬೇಕಾದ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿಸಬೇಕು. ಏನೇನಾಗಬೇಕೋ ಅದೆಲ್ಲ ಆಗೋ ಹಾಗೆ ಮಾಡಬೇಕು. ಇದು ದೊಡ್ಡ ಜವಾಬ್ದಾರಿ ಅವರು. ಇಷ್ಟೆಲ್ಲವನ್ನು ಏಕಕಾಲಕ್ಕೆ ಮಾಡಿದರೂ ಕೂಡ ಕನ್ಫ್ಯೂಷನ್ ಆಗುವುದಿಲ್ಲ. ಎಲ್ಲೆಲ್ಲಿಯೋ ಏನೇನೋ ಮಾಡಬೇಕಾದದ್ದನ್ನು ಏನೇನೋ ಮಾಡುವುದಿಲ್ಲ. ಯಾರಿಗೆ ಏನು ಮಾಡಬೇಕೋ ಅದನ್ನೇ ಮಾಡ್ತಾರೆ. ಅವರ ಪುಣ್ಯ, ಅವರ ಪಾಪ, ಅದಕ್ಕೆ ತಕ್ಕ ಹಾಗೆ ಆ ಜೀವರಾಶಿಗಳಿಗೆ ಆ ಕಾಲಕ್ಕೆ ಆ ದೇಶದಲ್ಲಿ ಕೊಡಬೇಕಾದ ಫಲಗಳನ್ನೇ ತಪ್ಪದೇ ಕೊಡುವಂತಹ ಸುವ್ಯವಸ್ಥಿತ ರೀತಿಯಲ್ಲಿ ಮಾಡುವ ಒಂದು ದೊಡ್ಡದಾದ ಅದ್ಭುತವಾದ ಜ್ಞಾನದ ಶಕ್ತಿ, ಆ ಮೇಧಾಶಕ್ತಿ, ಆ ಪ್ರಜ್ಞಾ, ಇದನ್ನು ಭಗವಂತ ಕೊಟ್ಟಿದ್ದಾನಲ್ಲ. ಅನಾಲೋಚ್ಯಾಪಿ ಜ್ಞಾನಂ ಈಶಾದನ್ಯತ್ರ ಸರ್ವದಾ ಸಮಸ್ತ ವಸ್ತು ವಿಷಯಂ ಸಾಲಕ್ಷ್ಮೀರ್ಮೇ ಪ್ರಸೀದತು. ಇಂತಹ ಮಹಾ ಸಾಮರ್ಥ್ಯವನ್ನು ಲಕ್ಷ್ಮೀದೇವಿಗೆ ಭಗವಂತ ಕೊಟ್ಟಿದ್ದಾನೆ. ಆ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡಬೇಕಾದರೆ ವಿಷ್ಣುವಿನ ಉಪಾಸನೆಯನ್ನು ಮಾಡಿ ವಿಷ್ಣು ಭಕ್ತಳು ಎಂಬುದಾಗಿ ತಿಳಿದು, ವಿಷ್ಣುವಿನ ಪೂರ್ಣ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ ಎಂದು ತಿಳಿದು ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡಬೇಕೇ ಹೊರತು ಸ್ವತಂತ್ರವಾಗಿ ಉಪಾಸನೆಯನ್ನು ಮಾಡಬಾರದು. ಅದಕ್ಕಾಗಿ ಶ್ರೀನಿವಾಸ, ಶ್ರೀಕರ, ಶ್ರೀದ, ಶ್ರೀಶ ಎಂಬುದಾಗಿಯೇ ವಿಷ್ಣು ಸಹಸ್ರನಾಮ ವರ್ಣನೆಯನ್ನು ಮಾಡ್ತಾ ಲಕ್ಷ್ಮೀದೇವಿಯನ್ನು ತನ್ನೊಳಗೆ ಇಟ್ಟುಕೊಂಡು ಲಕ್ಷ್ಮೀದೇವಿಗೆ ಅನುಗ್ರಹವನ್ನು ಮಾಡಿ ಉತ್ತಮ ಸದ್ಗುಣ ಸಂಪನ್ನರಾದ ಸಜ್ಜನರಿಗೆ ಲಕ್ಷ್ಮೀ ಕಟಾಕ್ಷ ಆಗುವಂತೆಯೂ ಅನುಗ್ರಹವನ್ನು ಮಾಡುವವನು
ಭಗವಂತ ಎಂಬುದಾಗಿ ವಿಷ್ಣು ಸಹಸ್ರನಾಮ ನಮಗೆ ಸಂದೇಶವನ್ನು ನೀಡುತ್ತಾ ಇದೆ. ಅಂತಹ ಲಕ್ಷ್ಮೀನಾರಾಯಣರ ಅನುಗ್ರಹ ಎಲ್ಲರ ಮೇಲೆ ಆಗಲಿ. ಅರ್ಪಣ.